ಈ ಜಾಗ ಇದೆಯಲ್ಲ, ದಿಸ್ ಪ್ಲೇಸ್, ಇದೇ ಜಾಗದಲ್ಲಿ ನೀವೆಲ್ಲೆಲ್ಲಿದ್ದೀರಾ ಗೊತ್ತಿಲ್ಲ, ಬಟ್ ಅಕಸ್ಮಾತ್ ಈ ವಿಡಿಯೋ ಸಿಕ್ಕರೆ ಅವತ್ತು ನಮಗೆ ಆ ಕಲಿಸಿದಂತಹ ಆ ಧೈರ್ಯ, ಇವತ್ತು ನಾವು ಈ ಕ್ಯಾಮ್ರಾ ಹತ್ತಾಗ ಕಣ್ಣೀರು ಒರೆಸಿದ್ರು, ನಮ್ಮ ಜೊತೆಯಾಗಿದ್ರು. ನನಗೆ ಇವಾಗಲೂ ಹೇಳಬೇಕಾದ್ರೆ ಮೈ ಜುಮ್ಮಂತಿದೆ, ಬಿಕಾಸ್ ನಮ್ಮೆಲ್ಲರಿಗೂ ಒಂದು ಜೀವನವನ್ನು ಕೊಟ್ಟಿದ್ದೀರಾ ನೀವು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೊರಟಿರುವಂಥದ್ದು ನನ್ನ ಅರ್ಧ ಚೈಲ್ಡ್ಹುಡ್ ಅಂತ ಹೇಳ್ಬೋದು, ಕಳೆದಂತಹ ಒಂದು ಕ್ಯಾಂಪಸ್ಸಲ್ಲಿ. ಸೊ ಇದಿರುವಂಥದ್ದು ನಮ್ಮ ಕುವೆಂಪು ಯೂನಿವರ್ಸಿಟಿ ಕ್ಯಾಂಪಸ್ಸು, ಶಂಕರಘಟ್ಟ, ಶಿವಮೊಗ್ಗದಿಂದ ತುಂಬ ನಿಯರ್ ಅದು. ಯಾಕೆ ನನಗೆ ಇಷ್ಟೊಂದು ಸ್ಪೆಷಲ್ ಅಂತ ಹೇಳ್ತೀನಿ, ಈಗ ತೋರಿಸುವಂತಹ ಒಂದು ಫ್ರೇಮ್ ಇದೆಯಲ್ಲ, ದಟ್ ಹೋಲ್ಡ್ಸ್ ಮೈ ಹೋಲ್ ಎಮೋಷನ್. ನನಗೊಂದು ಆಸೆ ಇತ್ತು ಕಣ್ರಿ ಚೈಲ್ಡ್ಹುಡ್ಡಲ್ಲಿದ್ದಾಗ. ಸೊ ಯೂಶಲಿ ಫಸ್ಟ್ ನಾನು ಈ ಪ್ಲೇಸ್ ಯಾವುದು ಅಂತ ಹೇಳ್ಬಿಡ್ತೇನೆ. ಸೊ ಇದು ನಾನು ಪ್ರೈಮರಿ ಸ್ಕೂಲ್ ಓದಿದಂತಹ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರೆ, ನಾನು ಪ್ರೈಮರಿ 5th ಸ್ಟ್ಯಾಂಡರ್ಡ್ ತನಕ ಒಂದು ಸ್ಕೂಲಲ್ಲಿ ಓದಿದ್ದು, 5th ಆದಮೇಲೆ ಇನ್ನೊಂದು ಸ್ಕೂಲಿಗೆ ಹೋಗಿದ್ದು. ಸೊ 5th ಓದಂತಹ ಸ್ಕೂಲ್ ಯಾವುದು ಅಂದರೆ BGS. ಸೊ ಇದು ನಮ್ಮ ಕುವೆಂಪು ಯೂನಿವರ್ಸಿಟಿ ಒಳಗಿತ್ತು ಆವಾಗ ಕ್ಯಾಂಪಸ್, ಅದರೊಳಗೆ ಬಿಲ್ಡಿಂಗ್ ಇದ್ದಿದ್ದು. ಸೊ ಈ ಕ್ಯಾಂಪಸ್ಸಲ್ಲಿ ಯಾಕೆ ನನಗೆ ಅಷ್ಟೊಂದು ಎಮೋಷನ್ಸ್ ಅಂದರೆ ಇದೇ ಕಾರಣಕ್ಕೆ, ನಾನು ಓದಿದಂತಹ ಸ್ಕೂಲ್. ನನಗೆ ಇವತ್ತಿಗೂ ಜ್ಞಾಪಕ ಇದೆ. ಸೊ ಇಲ್ಲಿ ನಮ್ದು ಯೂಶಲಿ ಪೂರ್ತಿ ಅಸೆಂಬ್ಲಿ ಎಲ್ಲ ಆಗ್ತಿತ್ತು ಪ್ರತಿದಿನ ಬೆಳಗ್ಗೆ 9:30ಗೆ ಬೆಲ್ ಹೊಡಿಯೋರು. ಓಕೆ, ಸೊ ಅದ್ರ ಮೇಲೂ ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ ಹೇಳ್ತೀನಿ. ಈ ಜಾಗ ಇದೆಯಲ್ಲ, ದಿಸ್ ಪ್ಲೇಸ್, ಇದೇ ಜಾಗದಲ್ಲಿ ನಾವು ಪ್ರತಿ ಕ್ಲಾಸಿಂದ ಒಂದೊಂದು ದಿನ ಒಬ್ಬೊಬ್ಬರು ನ್ಯೂಸ್ ಪೇಪರ್ ಓದಬೇಕಿತ್ತು. ಓಕೆ, ಸೊ ನನ್ನ ಟರ್ನು ಸಹ ಬಂದಿತ್ತು. ಅವಾಗೇನಂದರೆ ಪ್ರೈಮರಿ ಸ್ಕೂಲಲ್ಲಿ ಇಂಗ್ಲೀಷು ಏನಾದರೂ ಪೇಪರ್ ಓದ್ತೀವಿ ಅಂತ ಹೇಳಿದ್ರೆ ಇಟ್ ವಾಸ್ ಒಂಥರ ಹೆಂಗಂದರೆ ಭಯಂಕರ ಆ್ಯಂಗ್ಸೈಟಿ ಬಂದುಬಿಡ್ತಿತ್ತು. ಅಯ್ಯೋ ಭಯ, ಹೆಂಗೆ ಓದ್ತೀನೋ ಏನೋ, ನಾನು ಹೇಳೋ ಪದಗಳು ಸರಿಯಾಗಿರುತ್ತೋ ಇಲ್ವೋ, ಅಥವಾ ಯಾರಾದರೂ ನಕ್ಬಿಡ್ತಾರೋ ಏನೋ ನಾನು ಹೇಳಿದಾಗ. ಸೊ ಆ ಒಂದು ಭಯದಲ್ಲಿ ನಿಂತ್ಕೊಂಡು ಅಲ್ಲಿ ಓದ್ತಿದ್ದು. ನಾನು ಇವತ್ತಿಗೆ ಹೇಳ್ತೀನಿ, ಅವತ್ತು ನಮಗೆ ಆ ಕಲಿಸಿದಂತಹ ಆ ಧೈರ್ಯ, ಇವತ್ತು ನಾವು ಈ ಕ್ಯಾಮ್ರಾ ಮುಂದೆ ನಿಂತು ಮಾತಾಡೋದಕ್ಕೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದೆ. ದ್ಯಾಟ್ ವಾಸ್ ಮೈ ಫೌಂಡೇಶನ್. ಸೊ ಈ ಒಂದು ಇಲ್ಲೆಲ್ಲ ರೂಮ್ಸ್ಗಳು ನೋಡ್ತಾ ಇದ್ದಾರಲ್ಲ, ಸೊ ಇದು ನಮ್ಮ ಪ್ರೀಮಿಯರ್ ಸ್ಕೂಲು. ಸೊ ಐ ವಿಲ್ ಸ್ಟಾರ್ಟ್ ಫ್ರಮ್ ದಿಸ್ ರೂಮ್ ಆ್ಯಕ್ಚುಲಿ. ಓಕೆ, ಯಾಕೆ ನನಗೆ ಈ 2 ರೂಮ್ಸ್ಗಳು ಓಕೆ ಯಾಕೆ ಸ್ಪೆಷಲ್ ಅಂತ ಹೇಳಿದ್ರೆ, ನೋಡಿ ಇಲ್ಲೇ ಇವತ್ತಿಗೂ ಇದೆ 3rd ಸ್ಟ್ಯಾಂಡರ್ಡ್. ಸೊ ನಾನು 3rd ಸ್ಟ್ಯಾಂಡರ್ಡ್ ಓದಿದಂತಹ ಒಂದು ಕ್ಲಾಸ್ ರೂಮು ಒಳಗೆ ಹೇಗಿದೆ ಅಂತ ತೋರ್ಸೋಕ್ಕೆ ನನಗೆ ನಿಜವಾಗ್ಲೂ ಇವಾಗ ಒಂಥರ ಆಗುತ್ತೆ. ಯಾಕೆ ಗೊತ್ತಾ, ಮೇಲ್ಗಡೆ ಎಲ್ಲ ನೋಡಿ ಥರ ಅಂಚೆಲ್ಲ ಹೋಗಿದೆ. ಸೊ ಮಳೆ ಬಂದಾಗೆಲ್ಲ ನೀರು ತುಂಬ್ಕೊಳ್ಳೋದೆಲ್ಲ ಆಗುತ್ತೆ. ಒಂದಿನ ಇದೇ ರೀತಿ ಇದೇ ಕ್ಯಾಂಪಸಲ್ಲಿ ಇಲ್ಲಿ ಮಧ್ಯದಲ್ಲೊಂದು ಮರ ಇತ್ತು ಕಣ್ರಿ, ಇಲ್ಲೊಂದು ಆಲದ ಮರ ಇತ್ತು ಆ್ಯಕ್ಚುಲಿ. ಸೊ ಅದು ಸಣ್ಣದು, ತುಂಬ ದೊಡ್ಡದಲ್ಲ, ಅದು ಸುತ್ತ ಕಟ್ಟೆ ಕಟ್ಟೋರು. ಸೊ ನಮ್ಗೆ ಯೂಶಲಿ ಗೇಮ್ಸ್ ಅವರ್ಸ್ಗಳಿದ್ದಾಗ ಅದ್ರ ಸುತ್ತ ಎಲ್ಲ ಕೂತ್ಕೊಂಡು ಆಟ ಆಡ್ಕೊಂಡು ಅಥವಾ ಅದ್ರ ಮುಂದೆ ನಿಂತ್ಕೊಂಡು ಆಟ ಆಡ್ಕೊಂಡೆಲ್ಲ ನಾವು ಮಾಡ್ತಿದ್ವಿ. ಸೊ ಇದು ನನ್ನ ಸ್ಪೆಷಲ್ 5th ಸ್ಟ್ಯಾಂಡರ್ಡ್. ಯಾಕೆ ಅಂತ ಹೇಳಿದ್ರೆ, ಸೊ ಈ ಒಂದು ಕ್ಲಾಸ್ ರೂಮಿಗೆ ಬಂದಾಗ ಐ ಆ್ಯಕ್ಚುಲಿ ಎಕ್ಸ್ಪ್ಲೋರ್ಡ್ ಮೈ ಸೆಲ್ಫ್ ಅಂತಲೇ ಹೇಳ್ಬೋದು. ಬಿಕಾಸ್ ಸ್ಪೋರ್ಟ್ಸಿಗೆ ಯಾರು 5ನೇ ಕ್ಲಾಸಲ್ಲಿ ಚಾನ್ಸ್ ಕೊಡೋದಿಲ್ಲ. ಬಟ್ ಆಗ ನಮ್ಮ PT ಟೀಚರು ನೀನು ವಾಲಿಬಾಲ್ ಸಖತ್ತಾಗಿ ಆಡ್ತೀಯಪ್ಪ, ಸೊ ನೀನು ಆಟಾಡು ಅಂತ ಹೇಳಿ ನನಗೆ ಚಾನ್ಸ್ ಕೊಟ್ಟಂತಹ ಕ್ಲಾಸ್ ಅದು. ಅದ್ರ ಜೊತೆಗೆ ನನಗೆ ಇನ್ನೊಂದು ಆಸೆ ಇತ್ತು ಕಣ್ರಿ, ಈ ಕ್ಲಾಸ್ ರೂಮ್ ಇದೆಯಲ್ಲ, ಈ 4th ಸ್ಟ್ಯಾಂಡರ್ಡು. ಸೊ ಈ 4th ಸ್ಟ್ಯಾಂಡರ್ಡಲ್ಲಿ ಈ ಕಿಟಕಿಯಲ್ಲಿ ಯೂಶಲಿ ನಾವು ಲಾಸ್ಟ್ ಬೆಂಚಲ್ಲಿ ಕೂರ್ತಿದ್ದು. ಓಕೆ, ಓಪನ್ ಮಾಡೋಕ್ಕೆ ಸಾಧ್ಯ. ವಾವ್, ಓಕೆ, ಇವತ್ತಿಗೆ ಇಲ್ಲಿಲ್ಲ ಈ ಸ್ಕೂಲು, ಬಟ್ ಇದೊಂದು ಬೇರೆ ಕ್ಲಾಸ್ ರೂಮ್ ಆಗಿದೆ ಬೇರೆ ಇದಕ್ಕೆ. ಬಟ್ ಇಲ್ಲಿ ಕೂರ್ತಿದ್ವಿ, ಇದೇ ಕಿಟಕಿ, ಇಲ್ಲಿ ಜಾಗದಲ್ಲಿ ನಾವು ಕೂರುತ್ತಿದ್ವಿ. ಒಂದು ದಿವಸ ಏನಾಗಿತ್ತು, ಇಲ್ಲಿ ಒಂದು ಗಾಡಿ ಬಂದು ನಿಂತಿತ್ತು. ಇಟ್ ವಾಸ್ ಒಂದು ಆಗಿನ ಟೈಮಲ್ಲಿ ಕರಿಷ್ಮಾ ಇತ್ತು. ಓಕೆ, ಸೊ ಕರಿಷ್ಮಾ ಬಂದು ನಿಂತಿದ್ದು. ಕರಿಷ್ಮಾ ಬಂದು ನಿಂತಾಗ ನಾವು ಫ್ರೆಂಡ್ಸ್ ಎಲ್ಲ ನಾವು ದೊಡ್ಡವರಾದ್ಮೇಲೆಲ್ಲ ಇಲ್ಲಿ ಬಂದು ಗಾಡಿ ನಿಲ್ಸ್ಕೊಂಡು ನಮ್ಮ ಸ್ಕೂಲ್ ಮುಂದೆ ನಾವು ಬರ್ಬೇಕಲ್ವ, ಅವಾಗ ಹುಟ್ಟಿದಂತಹ ಆಸೆ
ಇವತ್ತಿಗೆ ಅಲ್ಲಿ ಇಲ್ಲಿ ಕೆಸರಿತ್ತು ಅಂತ ಅಲ್ಲೇ ನಿಲ್ಲಿಸಿದೆ, ಅಲ್ಲಿ ನನ್ನ ಗಾಡಿ ನಿಂತಿದೆ, ನನ್ನ ನಂದಿ ನಿಂತಿದೆ. ಸೊ ಇವತ್ತು ನಾನು ಬಂದಿದ್ದೀನಿ. ಇಟ್ ಈಸ್ ಸೋ ಎಮೋಷನಲ್, ಇಟ್ ಈಸ್ ಸೋ ಪ್ರೌಡ್ ಆ್ಯಂಡ್ ಜೀವನದ ಪಾಠ ಹೇಳ್ಕೊಟ್ಟಂತಹ ಒಂದು ಜಾಗ ಅಂತಲೇ ಹೇಳ್ತೀನಿ ಕಣ್ರಿ. ಯಾಕೆ ಗೊತ್ತಾ, ಚೈಲ್ಡ್ಹುಡ್ಡಲ್ಲಿ ನಮಗೆ ಕಲಿಸುವಂತಹ ಪಾಠ ಇರ್ಬೋದು. ಇವಾಗ ನಮ್ಮ ಟೀಚರ್ಸ್ಗಳು ಎಷ್ಟೋ ಜನ ಎಲ್ಲೆಲ್ಲೋ ಇದ್ದಾರೆ, ನನ್ನ ಫ್ರೆಂಡ್ಸ್ಗಳು ಎಷ್ಟೋ ಜನ ಎಲ್ಲೆಲ್ಲೋ ಇದ್ದಾರೆ. ಬಟ್ ಇವತ್ತಿಗೂ ಸಹ ನಾನು ಒಂದು ಹಾಯ್ ಹಾಕಿದ್ರೆ ಅಥವಾ ಹೇಗಿದ್ದೀರಾ ಅಂತ ಕೇಳಿದ್ರೆ ಹಾಯ್ ಮಗ ಹೇಗಿದೆಯಾ ಅಂತ ಹೇಳೋರೆ ತುಂಬ ಜನ ಇದ್ದಾರೆ. ಸೊ ಅಷ್ಟು ಬಾಂಡಿಂಗನ್ನು, ಅಷ್ಟು ಆ ಒಂದು ಬಾಂಧವ್ಯವನ್ನು, ಆ ಸ್ನೇಹಿತರನ್ನು ಕೊಟ್ಟಂತಹ ಒಂದು ಏನು ಬಿಲ್ಡಿಂಗ್ ಇದೆ. ಸೊ ಐ ಆಮ್ ರಿಯಲಿ 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 ಗ್ರೇಟ್ಫುಲ್ ಫಾರ್ ದಿಸ್ ಬಿಲ್ಡಿಂಗ್. ಮತ್ತು ಇಲ್ಲಿದ್ದಂತಹ ಟೀಚರ್ಸ್, ಅವ್ರ ಬಗ್ಗೆ ಹೇಳಲೇಬೇಕು. ಸೊ ಇವಾಗ ಯಾರು ಎಲ್ಲ ಈ ಸ್ಕೂಲಲ್ಲಿ ಓದಿರ್ತೀರ ಅವರಿಗೆ ನಗ್ತಾ ಇರ್ತಾರೆ ಟೀಚರ್ಸ್ ಅಂದ್ಕೊಳ್ಳಿ. ಯಾಕಂದರೆ ಬಿಕಾಸ್ ದೇ ವಾಸ್ ದ್ಯಾಟ್ ಮಚ್ ಕನೆಕ್ಟೆಡ್, ದೇ ವರ್ ದ್ಯಾಟ್ ಮಚ್ ಅಫೆಕ್ಷನೇಟ್ ಟುವರ್ಡ್ಸ್ ದೇರ್ ಸ್ಟೂಡೆಂಟ್ಸ್ ಅನ್ನೋಕ್ಕಿಂತ ತಮ್ಮ ಮಕ್ಕಳ ರೀತಿ ನಮ್ಮನ್ನು ನೋಡ್ಕೊತಿದ್ರು ಕಣ್ರಿ. ಯಾಕಂದರೆ ಈ ವಯಸ್ಸಲ್ಲೆಲ್ಲ ನಾವು ಮನೆ ಬಿಟ್ಟು ಇಲ್ಲಿ ಬಂದು ಒಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇಲ್ಲೇ ಇರ್ತೀವಿ. ಅವ್ರನ್ನ ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕು ಇವೆಲ್ಲವನ್ನು ಸಹ ಮಾಡ್ತಿದ್ರು ಅವರು. ಎಷ್ಟೋ ವಿಚಾರಗಳನ್ನ ಹೇಳ್ಕೊಡಿದ್ರು. ಇನ್ನೊಂದು ಫನ್ನಿ ಇನ್ಸಿಡೆಂಟ್ ಹೇಳ್ತೀನಿ. ಸೊ ಇದರಿಂದ ಪಂಪವನ ಅಂತ ಇದೆ ಆಯಿತಾ, ಅಲ್ಲಿ ಯೂಶಲಿ ಬಿದಿರು ಬೆಳೆಯುತ್ತೆ. ನಮ್ಮಲ್ಲೊಬ್ರು ಇವರಿದ್ರು, ಯಾರು ಅಟೆಂಡ್ರ್ ಇದ್ರು. ಸೊ ಎಲ್ಲ ರೂಮ್ಸ್ಗಳಿಗೂ ಒಂದೊಂದು ಬಿದಿರು ಕೋಲ್ಗಳನ್ನು ತಂದ್ಕೊಡೋರು ಅವ್ರು ಯಾವಾಗಲೂ ಆಯಿತಾ. ಅದರಲ್ಲಿ ಒಬ್ಬರು ಸರ್ ಇದ್ರು, ಅವ್ರ ಹೆಸರು ಹೇಳೋದಾರು, ಯೂಸ್ ಟು ಟೇಕ್ ಸೈನ್ಸ್ ಆಯಿತಾ. ಆ ಸರು ಹೊಡೆಯೋ ಹೊಡೆತಕ್ಕೆ ನಿಮಗೆ ನಿಜವಾಗ್ಲೂ ಹೆಂಗೆ ಅಂದರೆ ಒಂದು ದಿನಕ್ಕೊಂದು 5 ಬೆತ್ತ ಬೇಕಿತ್ತು. ಓಕೆ, ಅದು ರೆಡಿ ಇಟ್ಬಿಡೋರು ಯಾರೋ ಅಟೆಂಡ್ರು. ಓಕೆ, ಅದು ನಮಗೆ 5th ಬಂದಾಗ ನಮಗದು ಏನು ಆ ಎಕ್ಸ್ಪೀರಿಯನ್ಸಸ್ ಎಲ್ಲ ಆಯಿತು. ಅದನ್ನೆಲ್ಲ ನಾವು ತಿಂದಿದ್ದೀವಿ ಹೊಡೆತ. ಸೊ ದಿಸ್ ಈಸ್ ವೆರಿ ಸ್ಪೆಷಲ್. ನನಗೊಂದು ಆಸೆ ಇತ್ತು, 5th ಇಂದ 6th ಬರ್ತೀವಿ, 6th ಇಂದ 7th ಬರ್ತೀವಿ, ಇದೇ ಬಿಲ್ಡಿಂಗಲ್ಲಿ ಇರ್ತೀವಿ, ನಾವೆಲ್ಲ ಸೀನಿಯರ್ಸ್ ಆಗ್ತೀವಿ ಇಲ್ಲಿ. ಸೊ ಆಸೆ ಎಲ್ಲ ಇತ್ತು. ಬಟ್ 5th ಆದಮೇಲೆ ನಾನು ಬೇರೆ ಕಡೆ ಹೋಗೋ ಒಂದು ಸಂದರ್ಭ ಬಂತು, ಬೇರೆ ಸ್ಕೂಲಿಗೆ. ಬಟ್ ದಿಸ್ ಕಾರಿಡಾರ್ ಇದೆಯಲ್ಲ, ದಿಸ್ ರಿಯಲಿ ಹ್ಯಾಸ್ ದಟ್ ಎಮೋಷನ್. ಸೊ ಇಲ್ಲಿಂದ ಹಿಂಗೆ ಓಡಿ ಬರ್ತಿದ್ವಿ, ಇದು ಕ್ಲಾಸ್ ಮುಗಿದ ತಕ್ಷಣ ಹಿಂಗೆ ಬಂದು ಇಲ್ಲಿ ಬಚ್ಚಿಕೊಂಡು ಹಿಂಗೆ ನೋಡೋದು. ಹೆಂಗಂದ್ರೆ ಹಿಂಗಿರ್ತೀವೋ ಹಿಂಗೆ ನೋಡ್ತಿದ್ವಿ, ಹಿಂಗೆ ನೋಡಿ ಪ್ರಿನ್ಸಿಪಲ್ ಬರ್ತೀರ ಓಡು ವಾಪಸ್ಸು. ಸೊ ಇಲ್ಲ ಕ್ಲಾಸ್ ರೂಮ್ ಒಳಗೆ ಹೋಗ್ತಿದ್ವಿ, ಇಲ್ಲ ಈ ಕಡೆಯಿಂದ ಇನ್ನೊಂದು ಜಾಗ ಇತ್ತು ಹಿಂಭಾಗದಲ್ಲಿ. ಓಕೆ, ದಟ್ ವಾಸ್ ಅವರ್ ಅಫಿಷಿಯಲ್ ಅಫಿಷಿಯಲ್ ವಾಶ್ರೂಮ್ ಫಾರ್ ಬಾಯ್ಸ್. ಓಕೆ, ಅಕಸ್ಮಾತ್ ಅದೇನಾದ್ರು ಚಾನ್ಸ್ ತೋರಿಸ್ತೀನಿ ತಡೀರಿ. ಬಟ್ ಇವತ್ತಿಗೂ ಸಹ ಈ ಗಿಡಗಳು, ಸೊ ಇವತ್ತಿಗೆ ನಂಗೆ ನೆನಪು ಮಾಡಿದ್ವಿ ಇವೆಲ್ಲ ಬರಬೇಕಾದ್ರೆ ಹಿಂಗೆ ಇಳ್ಕೊಂಡು ಹಿಂಗೆ ಬರ್ತಿದ್ವಿ. ಹಿಂಗೆ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಹಿಂಗೆ ಅನ್ಕೊಂಡು ಹೋಗೋದು. ಹಿಂಗೆ ಬರ್ಬೇಕಾದ್ರೆ ಇಲ್ಲಿ ತನಕ ನಮ್ಮದು ಒಂಥರ ರಿಸ್ಟ್ರಿಕ್ಟೆಡ್ ಏರಿಯಾ. ಇಲ್ಲಿಂದ ಇಲ್ಲಿಗೆ ಬಂದರೆ ನಮಗೂ ಎಲ್ಲ ಕತೆಗಳು ಸ್ಟಾರ್ಟ್ ಆಗೋದು. ಓಕೆ, ಅವನಿಗೆ ಹೊಡಿಯೋದು, ಇವನಿಗೆ ಹೊಡಿಯೋದು, ಅಲ್ಲಿ ಕೀಟ್ಲೆ ಮಾಡೋದು. ಸೊ ದಿಸ್ ವಾಸ್ ಅವರ್ ವಾಶ್ರೂಮ್ ಬಾಯ್ಸಿಗೆ. ಓಕೆ, ಗರ್ಲ್ಸಿಗೆ ಬೇರೆ ಕಡೆ ಆಚೆ ಇತ್ತು ಬಿಡಿ. ಸೊ ಬಾಯ್ಸಿಗೆ ಇದೇ ಇದ್ದಿದ್ದು, ಚಿಕ್ಕ ಮಕ್ಕಳಲ್ಲ ಆಯಿತಾ. ಸೊ ಇಲ್ಲಿದ್ದು ಅಲ್ಲಿ ಹರಟೆಗಳು, ಚೇಷ್ಟೆಗಳು ಎಲ್ಲ ಆಗ್ತಾಯಿತ್ತು. ಇಟ್ ವಾಸ್ ಗುಡ್. ಇವತ್ತು ನನಗೆ ಆ್ಯಕ್ಚುಲಿ ಅದು ತುಂಬ ದಿವಸದಿಂದ ಇದನ್ನು ನಾನು ಇದ್ರದ್ದೊಂದು ವೀಡಿಯೋ ಮಾಡಬೇಕಂತ ಆಸೆ ಇತ್ತು. ಬಟ್ ಇವತ್ತು ಐ ಗಾಟ್ ದಟ್ ಟೈಮ್. ಯಾಕಂದರೆ ಕೆಲವೊಂದು ಕ್ಷಣಗಳನ್ನು ಅದು ಬಂದಾಗಲೇ ಅನುಭವಿಸ್ಬೇಕು. ಸೊ ಆ ಕ್ಷಣ ಇವತ್ತು ನನಗೆ ಬಂತು ಅಂದ್ಕೊಂಡು ಐ ಜಸ್ಟ್ ಕೇಮ್ ಹಿಯರ್. ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್ ಎಮೋಷನ್ ಆಫ್ ದಿಸ್ ಪ್ಲೇಸ್. ಓಕೆ, ಗೊತ್ತಿಲ್ಲ ನನಗೆ, I may not able to express how I am feeling right now, because this is one of the greatest of all of my life. ಇವತ್ತಿನವರೆಗೂ ಕಂಡಂತಹ ಎಷ್ಟೇ ಎಕ್ಸ್ಪೀರಿಯನ್ಸಸ್ ಇಲ್ಲಿ ಈ ಜಾಗದಲ್ಲಿ ಕಳೆದಂಥದ್ದು, ಇಟ್ ವಾಸ್ ಮೋಸ್ಟ್ ಎಕ್ಸ್ಪೆನ್ಸಿವ್, ವ್ಯಾಲ್ಯೂಬಲ್ ಆ್ಯಂಡ್ ವರ್ತ್ ಚೈಲ್ಡ್ಹುಡ್. ಓಕೆ, ಸೊ ಯಾ, ದಿಸ್ ಈಸ್ ಇಟ್. ಲೆಟ್ ಅಸ್ ಸ್ಪೆಂಡ್ ಸಮ್ ಟೈಮ್ ಹಿಯರ್. ಸೊ ದಿಸ್ ಯೂಸ್ ಟು ಬಿ ಅವರ್ ಸ್ಟಾಫ್ ರೂಮ್ ಆಯಿತಾ. ಸೊ ಇಲ್ಲಿ ನೋಡಿ ಆಫೀಸ್ ರೂಮ್ ಅಂತ ಇದೆ ಇನ್ನು. ಸೊ ಇಲ್ಲಿ ಪ್ರಿನ್ಸಿಪಲು ಎಲ್ಲ ಟೀಚರ್ಸ್ಗಳು ಇಲ್ಲೇ ಇರ್ತಿದ್ರು. ಸೊ ಯಾರಾದರೂ ಟೀಚರ್ಸ್ಗಳು ಏನಾದರೂ ನಮಗೆ ಪನಿಷ್ಮೆಂಟ್ ಕೊಟ್ಟರೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಓಡಿಸೋರು. ಎಷ್ಟು ಸತಿ ಈ ಜಾಗದಲ್ಲಿ ನಿಂತಿದ್ದೀವಿ ಅಂತ ಇವತ್ತಿಗೂ ಸಹ ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ನೋಡ್ತಿದ್ರೆ ದೇ ಯೂಸ್ ಟು ರಿಮೆಂಬರ್ ಏನೆಲ್ಲ ಇಲ್ಲಿ ಮಾಡ್ತಿದ್ವಿ, ಏನೆಲ್ಲ ಕಪಿಚೇಷ್ಟೆ ಮಾಡ್ತಿದ್ವಿ ಅಂತ. ಸೊ ಯಾ, ದಿಸ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವಿ ಆ್ಯಕ್ಚುಲಿ ಹ್ಯಾವ್ ಇನ್ ಅವರ್ ಚೈಲ್ಡ್ಹುಡ್. ಆಮೇಲೆ ಇನ್ನೊಂದು ಆಟ ಇತ್ತು, ಬನ್ನಿ ಆಡ್ತೀವಿ ಒಂದೊಡಿ. ಸೊ ಹಿಂಗೆ ಹೋಗೋದು. ಸೊ ಯೂಸ್ ಟು ಬಿಲೀವ್, ಓಕೆ ಇದು ಶಾರ್ಟ್ ಕಟ್,
ಆಯಿತಾ, ಹಿಂಗೆ ಬಂದರೆ ಬೇಗ ಓಡೋಗ್ತೀವಿ ಅಂತ. ಸೊ ಯಾವುದಾದ್ರೂ ಗೇಮ್ಸ್ ಇವಾಗ ಹೆಂಗಾಗೋದು ಅಂದರೆ, ಸೊ ಯಾರೋ ಟೀಚರ್ ಬಂದಿರಲಿಲ್ಲ ಆಯಿತಾ, ಸೊ ಇವಾಗ ಕ್ಲಾಸ್ ಟೀಚರು ಯಾರು ಟೀಚರ್ ಬಂದಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ತಿದ್ವಿ, ಓಕೆ ಟೀಚರ್ ಬಂದಿಲ್ಲ, ಇವಾಗ ಯಾರು ಬರ್ತಾರೆ ಅಂತ ಕೇಳಕ್ಕೆ ಹೋಗ್ತಿದ್ವಿ. ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತಿದ್ವಿ ಆಯಿತಾ, ಹಿಂಗೆ ಹೋಗೋದು, ಹೋಗಿ ಯಾರು ಬರ್ತಾರೆ ಕೇಳ್ಕೊಳ್ಳೋದು. ಓಕೆ, ಯಾರು ಬರ್ತಾರೆ ಅಂತ ಕೇಳ್ಕೊಂಡು ಆದಮೇಲೆ ಹಿಂಗೆ ತಿರುಗಿ ಅಷ್ಟರಲ್ಲಿ ಅವ್ರು ಏನಾದರೂ ಅಕಸ್ಮಾತ್ ಇವಾಗ ಫ್ರೀ ಇದೆ ನೀವು ಹೋಗಿ ಪಿ ಟಿ ಏನೋ ಅವರಿಗೆ ಹೋಗಿ ಆಟ ಆಡ್ಕೊಳ್ಳಿ ಅಂತ ಹೇಳಿಬಿಟ್ರೆ ಎಲ್ಲಿ ಹಿಂಗೆ ಹೋದ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ಹಿಂಗೆ ಓಡಾಗಿ ಹಿಂಗೆ ತಿಗ್ರಿ ಹಿಂಗೆ ಹೋಯ್ತಿದ್ವಿ ಹೇಳೋಕ್ಕೆ. ಸೊ ದ್ಯಾಟ್ ವಾಸ್ ದ ಎಕ್ಸೈಟ್ಮೆಂಟ್ ವಿ ಹ್ಯಾಡ್ ಇನ್ ದ ಚೈಲ್ಡ್ಹುಡ್. ಆ ಎಕ್ಸೈಟ್ಮೆಂಟ್ಗಳು ಇವಾಗ ಎಷ್ಟೇ ಬಂದರೂ ಇಟ್ ಈಸ್ ನಾಟ್ ಏನೋ ನಮ್ಮ ಬ್ಯುಸಿ ಶೆಡ್ಯೂಲ್ಸ್ಗಳಲ್ಲಿ ಅದು ನಮ್ಗೆ ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ನಾವು ಎಸ್, ದಿಸ್ ವಾಸ್ ಅ ಬ್ಯೂಟಿಫುಲ್ ಲೈಫ್. ಕೆಲವೊಂದು ಸತಿ ಅದೊಂದು ನಾವು ಯಾವಾಗಲೂ ಅಂತೀವಿ, ದೊಡ್ಡವರಾದಾಗ ನಾವು ಇನ್ನೂ ಚಿಕ್ಕವರಾಗಿರಬೇಕು ಅನಿಸುತ್ತೆ, ಚಿಕ್ಕವರಾಗಿದ್ದಾಗ ನಾವು ಯಾವಾಗ ದೊಡ್ಡವರಾಗೋದು ಅಂತ ಅನಿಸುತ್ತೆ. ಸೊ ದಿಸ್ ವಾಸ್ ಅ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ಎವ್ರಿಬಡಿ ಔಟ್ ದೇರ್ ಹೂ ಹ್ಯಾಡ್ ದೇರ್ ಚೈಲ್ಡ್ಹುಡ್ ಮೆಮೊರೇಬಲ್ ಸ್ಕೂಲ್ ಡೇಸ್ ಇರಬಹುದು. ಇಟ್ ವಾಸ್ ವೇ ಬಿಯಾಂಡ್ ಟು ಎಕ್ಸ್ಪ್ಲೇನ್ ಗೈಸ್, ವೇ ಬಿಯಾಂಡ್ ಟು ಎಕ್ಸ್ಪ್ಲೇನ್. ಜಸ್ಟ್ ಎಕ್ಸ್ಪೀರಿಯನ್ಸ್ ದಟ್ ಪ್ಲೇಸ್ ವೇರ್ ಎವರ್ ಯು ಸ್ಟಡಿಡ್. ಸೊ ಎಲ್ಲಿ ನೀವು ಓದಿದ್ರಿ ಅಲ್ಲಿಗೆ ಒಮ್ಮೆ ಹೋಗಿ ಈ ಥರ ನಾನು ಇವತ್ತು ಈಗ ಅನುಭವಿಸ್ತಾ ಇದ್ದೀನಿ, ಈಗ ಫೀಲ್ ಮಾಡ್ಕೊತಾ ಇದ್ದೀನಿ, ನೀವು ಸಹ ಅದನ್ನು ಫೀಲ್ ಮಾಡಿ. ಸೊ ಇನ್ನೊಂದು ವಿಚಾರ ಹೇಳಲೇಬೇಕು. ಫಸ್ಟ್ ಐ ವಾಂಟ್ ಟು ಟೆಲ್ ಮೈ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಟು ಆಲ್ ದಿ ಟೀಚರ್ಸ್, ಯಾರೆಲ್ಲ ಈ ಒಂದು ಸ್ಕೂಲಲ್ಲಿ ನಿಂತು ನಮಗೆ ತಪ್ಪುಗಳನ್ನು ಸರಿ ಮಾಡಿದ್ರು, ಖುಷಿಯಾದಾಗ ಅವರು ಸಹ ನಮ್ಮ ಖುಷಿಯಲ್ಲಿ ಪಾಲ್ಗೊಂಡ್ರು, ಅತ್ತಾಗ ಕಣ್ಣೀರು ಒರೆಸಿದ್ರು, ನಮ್ಮ ಜೊತೆಯಾಗಿದ್ದರು ಈ ಸ್ಕೂಲ್ ಡೇಸಲ್ಲಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಟೀಚರ್ಸ್. ನೀವೆಲ್ಲೆಲ್ಲಿದ್ದೀರಾ ಗೊತ್ತಿಲ್ಲ, ಬಟ್ ಅಕಸ್ಮಾತ್ ಈ ವಿಡಿಯೋ ಸಿಕ್ಕರೆ ಜಸ್ಟ್ ಎಕ್ಸ್ಪ್ರೆಸ್ ದಟ್ ಸ್ಮೈಲ್, ಬಿಕಾಸ್ ನನಗೆ ಇವಾಗಲೂ ಹೇಳಬೇಕಾದ್ರೆ ಮೈ ಜುಂಬಂತಿದೆ, ಬಿಕಾಸ್ that was the level of emotion we had in our childhood. So yeah, thank you so much ನನ್ನೆಲ್ಲ ಗುರುಗಳಿಗೆ, ನಮ್ಮೆಲ್ಲ ಗುರುಗಳಿಗೆ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮೆಲ್ಲರಿಗೂ ಒಂದು ಜೀವನವನ್ನು ಕೊಟ್ಟಿದ್ದೀರ ನೀವು. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಯು ಆರ್ ಆಲ್ ದ ರೀಸನ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್.